ಗೈಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಬ್ಲಾಗ್. ಇವತ್ತಿನ ಬ್ಲಾಗಲ್ಲಿ ನಾವು ಕರ್ನಾಟಕ ಚಿತ್ರಕಲಾ ಪರಿಷತ್ತಿಗೆ ಬಂದಿದ್ವಿ. ನಮ್ಮದು ಯಾವ ಥರ ಇತ್ತು, ಹೇಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ವಿಡಿಯೋ ಕಂಟಿನ್ಯೂ ಮಾಡಿ. ಫಸ್ಟ್ ಹೋಗಿದ್ದೆ ನಾವು ಎಕ್ಸಿಬಿಷನ್ಗೆ. ಇದು ಆಗಸ್ಟ್ 25ರಿಂದ ಸೆಪ್ಟೆಂಬರ್ 1 ತನಕ ಇತ್ತು. ಚಿತ್ರಕಲಾ ಮಂದಿರಕ್ಕೆ ಹೋಗೋಕ್ಕಿಂತ ಮುಂಚೆ ಎಕ್ಸಿಬಿಷನ್ಗೆ ಒಂದು ವಿಸಿಟ್ ಕೊಟ್ಟು ಬರೋಣ ಅಂತ ನಾನು ಮತ್ತು ನನ್ನ ಗೆಳತಿ ಹೋದ್ವಿ. ಅಲ್ಲಿ ಹೋದಾಗ ಫಸ್ಟ್ ನೋಡಿದ್ದೆ ನಾವು ಮನೆಗೆ ಬೇಕಾಗಿರೋ ಸಾಮಗ್ರಿ, ಅಂದರೆ ಗೊತ್ತಲ್ಲ, ಸೌಟು ಮತ್ತು ಚಮಚ ಎಲ್ಲ, ಇದೆಲ್ಲ ಮರದಿಂದನೇ ಮಾಡಿರೋದು. ಬಟ್ ಟೂ ಮಚ್ ಕಾಸ್ಟ್ಲಿ ಅಂತ ಅನಿಸ್ತು ನಮಗೆ. ಇದೆ ನೋಡಿ ಸ್ಪೂನು, 400 ರುಪೀಸ್ ಇದಕ್ಕೆ. ಆಮೇಲೆ ನೆಕ್ಸ್ಟ್ ನೋಡಿದರೆ ಸೌಟೆಲ್ಲ, ಸಾಂಬಾರು ಮಾಡೋ ಸೌಟೆಲ್ಲ ಇತ್ತು. ಇದಕ್ಕೂ ಒಂದು 300 ರುಪೀಸ್, 450 ರುಪೀಸ್ ಸ್ಪೂನಿಗೆನೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು, ಎಲ್ಲ ಮರದಿಂದನೇ ಮಾಡಿರೋದು. ಇದು ನೋಡಿ ಸಣ್ಣ ಕೋಮು, ಮರದಿಂದನೇ ಮಾಡಿರೋದು ಅದನ್ನು. ಆಮೇಲೆ ನಾವು ನೋಡಿದ್ವಿ ಬಾಡಿ ಲೋಷನ್ ಎಲ್ಲ, ಇದೆಲ್ಲ ಬಾಡಿ ಲೋಷನ್ ಹಾಕಿಡುವಂಥದ್ದು. ಇದು 950 ರೇಟ್ ಬಂದುಬಿಟ್ಟು, ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಬಟ್ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಅದೇ ಥರ ಡಿಸೈನ್ ಇದು ನೋಡಿ, ಗ್ಲಾಸೂ ಇತ್ತು, ತುಂಬ ಚೆನ್ನಾಗಿತ್ತು. ರೇಟ್ ನೋಡಿ 600 ರುಪೀಸ್ ಇದೆ. ನೆಕ್ಸ್ಟ್ ನಾವು ಹೋದ್ವಿ ಇಯರಿಂಗ್ಸ್ ಸೆಟ್ಟಿಗೆ. ಇಯರಿಂಗ್ಸ್ ಇದು ನೋಡಿ, ಹುಡುಗಿಯರಿಗೆ ಅಟ್ರಾಕ್ಟ್ ಆಗೋದೇ ಇಯರಿಂಗ್ಸ್, ಬ್ಯಾಂಗಲ್ಸ್ ಮತ್ತು ನೆಕ್ಲೆಸ್ ಸೆಟ್ ಎಲ್ಲ. ಸೊ ನಾವು ಯಾವುದೇ ಡ್ರೆಸ್ಸಿಗೆ, ಫಂಕ್ಷನಿಗೆಲ್ಲ ವೇರ್ ಮಾಡಬೇಕಾದ್ರೆ ಮ್ಯಾಚಿಂಗೇ ಹುಡುಕ್ತೀವಿ. ಗರ್ಲ್ಸ್ ಅಂತೂ ಗೊತ್ತಲ್ವ, ಮ್ಯಾಚಿಂಗ್ಸೇ ಹುಡುಕೋದು. ಸೊ ನಾವು ತುಂಬ ಕಲೆಕ್ಷನ್ಸ್ ಇತ್ತು, ಯಾವ್ದನ್ನ ಪರ್ಚೇಸ್ ಮಾಡೋದು, ಯಾವ್ದನ್ನ ಬಿಡೋದಂತಲೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ರೇಟ್ ಎಲ್ಲ ಸ್ಟಾರ್ಟ್ ಆಗೋದು 400 ಮೇಲೇ. ನೋಡೋಕ್ಕೆ ಎಲ್ಲನೂ ಚೆನ್ನಾಗಿತ್ತು, ಎಲ್ಲನೂ ಇಷ್ಟ ಆಗ್ತಾ ಇತ್ತು. ಬಟ್ ಎಲ್ಲ ತಗೊಳ್ಳುವಷ್ಟು ದುಡ್ಡು ನಮ್ಮ ಜೊತೆ ಇರಲಿಲ್ಲ. ಹೋಗಿರೋದಕ್ಕೆ ಏನಾದ್ರು ತಗೊಳ್ಳೋಣ ಅಂತೇಳಿ ಇಬ್ಬರು 2 ಸೆಟ್ ಇಯರಿಂಗ್ಸ್ ತಗೊಂಡು ಬಂದ್ವಿ. ಆದರೂ ನೋಡಿ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ಎಲ್ಲ ಬೇಕು ಅಂತ ಅನ್ನಿಸ್ತು. ಬಟ್ ದುಡ್ಡಿಲ್ಲ, ಮಂತ್ ಎಂಡ್ ಬೇರೆ ಅಲ್ವಾ, ಸೊ ಅದಕ್ಕೆ ದುಡ್ಡು ಇರಲಿಲ್ಲ. ಆದರೂ ನೋಡೋಕ್ಕೇನು ದುಡ್ಡು ಕೊಡಬೇಕು ಅಂತ ಏನಿಲ್ಲ ಅಲ್ವಾ. ಸೊ ನೋಡ್ಕೊಂಡಾದರೂ ಕಣ್ ತುಂಬಿಸ್ಕೊಂಡು ಬರೋಣ ಅಂತೇಳಿ ಎಲ್ಲ ನೆಕ್ಲೆಸ್ ಸೆಟ್ ನೋಡ್ತಾ ಇದ್ವಿ. ಎಲ್ಲ 1000 ಮೇಲೆ ಇತ್ತು, 900 ಆ ಥರ ರೇಟ್ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು, ಸ್ಯಾರೀಸಿಗೆಲ್ಲ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಇಯರಿಂಗ್ಸ್, ನೆಕ್ಲೆಸ್ ಸೆಟ್ ಎಲ್ಲ. ನೋಡಿ ಫ್ರೆಂಡ್ಸ್, ಯಾರಿಗಾದರೂ ಫಂಕ್ಷನಿಗೆಲ್ಲ ಪರ್ಚೇಸ್ ಮಾಡಬೇಕಂತಿದ್ರೆ ಇಲ್ಲಿಗೆ ಬರ್ಬೋದು. ಯಾಕಂತೇಳಿದರೆ ತುಂಬಾ ಕಲೆಕ್ಷನ್ಸ್ ಇವೆ. ನಾವು ಶಾಪಿಗೆಲ್ಲ ಹೋದಾಗ ಅವ್ರು ನಮಗೆ ಸರಿಯಾಗಿ ತೋರಿಸಲ್ಲ. ಬಟ್ ಇಲ್ಲಿ ನೋಡಿ ಎಲ್ಲನೂ ತೆಗೆದಿಟ್ಬಿಟ್ಟಿದ್ದಾರೆ, ನಮಗೇನೆ ನೋಡ್ಕೋಬೋದು. ಚೆನ್ನಾಗಿದೆ ನೋಡಿ, ನಮಗೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಕಲೆಕ್ಷನ್ಸ್ ಇದೆ ನೋಡಿ. ಇದೆಲ್ಲ ಡೈಲಿ ವೇರ್, ಅಂದರೆ ಆಫೀಸಿಗೆ ಹೋಗುವಾಗ ನಮಗೆ ಡೈಲಿ ವೇರಿಗೂ ಹಾಕ್ಕೋಬೋದು. ಕುರ್ತಕ್ಕೆಲ್ಲ ಇದು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಫಂಕ್ಷನ್ಗೆ ವೇರ್ ಮಾಡುವಂಥದ್ದು. ಬಟ್ ಇದೆಲ್ಲ 1500 ಮೇಲೆ. ನಾವು ಇಷ್ಟೆಲ್ಲ ತೋರಿಸಿದ್ವಲ್ಲ ಫ್ರೆಂಡ್ಸ್, ಇದೆಲ್ಲ ಗರ್ಲ್ಸ್ಗೆ ಹೇಳಿ ಮಾಡಿದಂತಹ ಜಾಗ. ಇಲ್ಲಿ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ನಾವು ಹೋಗಿರೋದೇ ಪೂಜಾ ಸಾಮಗ್ರಿಗಳ ಕಡೆಗೆ. ಅಂದರೆ ಮನೆಗೆ ಬೇಕಾಗಿರೋ ಪೂಜೆಗೆ ಯಾವ ಥರ ಐಟಮ್ಸ್ ಬೇಕೋ ಅದೆಲ್ಲ ಇಲ್ಲಿ ಇಟ್ಕೊಂಡಿತ್ತು. ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಆ ಥರ ಓಲ್ಡ್ ಕಾಲದಲ್ಲಿ ಯಾವ ಥರ ಎಲ್ಲ ಇತ್ತು ಅದನ್ನೆಲ್ಲ ಇಲ್ಲಿ ಇಟ್ಟಿದ್ರು ನೋಡಿ. ಇದಂತೂ ಕಟ್ಟರ್, ನಿಮಗೆ ಗೊತ್ತಿರ್ಬೋದು, ಅಡಿಕೆ ಕಟ್ ಮಾಡುವಂಥ ಇದು ಅಡಿಕೆ ಕಟ್ಟರ್ ಇದು. ಆಮೇಲೆ ನೆಕ್ಸ್ಟ್ ದಿಕ್ಸೂಚಿ, ಇದು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು. ಇವಾಗೆಲ್ಲ ಟೈಮ್ ಎಲ್ಲ ಇದೆ ಅಲ್ಲ, ಅದನ್ನೇ ಯೂಸ್ ಮಾಡ್ತಾರೆ. ಸೀಸರ್, ಆಮೇಲೆ ಇದಂತೂ ಎಲ್ರಿಗೂ ಗೊತ್ತೇ ಇರುತ್ತೆ. ನೈಟ್ ಆದರೆ ಸಾಕು, ಓಪನ್ ಮಾಡೋಕ್ಕೆ ಸ್ಟಾರ್ಟೇ, ಅಂದರೆ ಗೊತ್ತಲ್ವ ಬಾಟಲ್ಸ್ ಓಪನ್ ಮಾಡೋದು. ಆಮೇಲೆ ಇದು ಕೃಷ್ಣಂದು ಕೊಳಲು. ಪೂಜೆ ಮಾಡೋ ಥಿಂಗ್ಸ್ ಎಲ್ಲ ಇಲ್ಲಿತ್ತು. ಅಂದರೆ ಪೂಜೆಗೆ ಬೇಕಾಗಿರೋ ಗಂಟೆ ಮತ್ತು ತಟ್ಟೆ, ದೀಪ, ಆ ಥರದ್ದೆಲ್ಲ ಹಳೆ ಕಾಲದೆಲ್ಲ ಇಲ್ಲಿತ್ತು. ಓಲ್ಡ್ ಈಸ್ ಗೋಲ್ಡ್ ಯಾವತ್ತಿದ್ರು, ಏನಂತೀರಾ? ಇದು ನೋಡಿ ಡ್ರೀಮ್ ಕ್ಯಾಚರ್, ಇದಂತೂ ಕಾರಲ್ಲಿ ಇದ್ದರೆ ಚಂದ, ಅದರ ಸೌಂಡ್ ಅಂತೂ ಕೇಳೋದೇ ಚಂದ ಇನ್ನೂ ಸಹ. ಆಮೇಲೆ ನೋಡಿ ಇದೆಲ್ಲ ದೇವ್ರದ್ದು ಮೂರ್ತಿ, ಇದೆಲ್ಲ ಅವರು ಕೈಯಿಂದನೇ ಮಾಡಿರೋದು. ತುಂಬ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ. ಇದು ನೋಡಿ ಫ್ರೆಂಡ್ಸ್, ಈ ಬೈಕ್ ಎಷ್ಟು ಭಾರ ಇತ್ತು ಗೊತ್ತಾ? ಭಾರ ಮಾತ್ರ ಅಲ್ಲ, ಅಷ್ಟೇ ಕಾಸ್ಟ್ಲಿ ಬೇರೆ ಇತ್ತು ನೋಡಿ. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಆ ಶಾಪ್ ಅವ್ರು ಬೇರೆ ನಮ್ಮನ್ನು ನೋಡಿ ನಗಡ್ದವ್ರು, ಇಲ್ಲಿ ಯಾರಪ್ಪ ಯೂಟ್ಯೂಬರ್ಸ್ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿತ್ತು, ಇದೆಲ್ಲ ಒಂಥರ ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಬಂದಿರೋದೇ ನಾವು ಈ ರಾಜರುಗಳೆಲ್ಲ ಚಿನ್ನನೆಲ್ಲ ಬಾಕ್ಸಲ್ಲಿ ಇಡ್ತಿದ್ರಲ್ವ, ಇದೆಲ್ಲ ಈ ಥರದ್ದೇ ಬಾಕ್ಸ್ಗಳಲ್ಲಿ ಇಡ್ತಿದ್ರು. ಬಟ್ ಚೆನ್ನಾಗಿತ್ತು, ನಾವು ತಗೊಳಕ್ಕೆ ಹೋಗಿಲ್ಲ. ಬಿಕಾಸ್ ನಮ್ಮೊಟ್ಟಿಗೆ ಅಷ್ಟೆಲ್ಲ ಚಿನ್ನ ಇಲ್ಲ ಫ್ರೆಂಡ್ಸು, ಅದಕ್ಕೆ ನಾವು ತಗೊಳ್ಳೋದಕ್ಕೆಲ್ಲ ಹೋಗಿಲ್ಲ. ಹಾಗೆಯೇ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಶಾಪ್ಗಳಿತ್ತು. ಇದು ನೋಡಿ, ಇದು ಪೈಂಟಿಂಗು, ಕೈಯಲ್ಲೇ ಮಾಡಿರುವಂಥ ಪೇಂಟಿಂಗ್. ಎಷ್ಟು ನೀಟಾಗಿತ್ತು ಅಂತ ಹೇಳಿದರೆ, ಇದನ್ನು ಟಚ್ ಮಾಡಬೇಡಿ ಅಂತ ಹೇಳ್ತಿದ್ರು. ಬಿಕಾಸ್ ಅದರಲ್ಲೆಲ್ಲ ನಮ್ಮ ಕೈ ಟಚ್ ಬರುತ್ತೆ ಅಲ್ವ, ಸೊ ಅದಕ್ಕೆ ಅವರು ಟಚ್ ಮಾಡಬೇಡಿ
ಬಿಡಿ ಅಂತ ಹೇಳಿದ್ರು. ಆದರೂ ನಮ್ಗೆ ತೋರಿಸ್ತಿದ್ರು ಅವರು, ಚೆನ್ನಾಗಿತ್ತು. ಮೇಲ್ಗಡೆನೂ ಅಷ್ಟೇ, ಮೇಲ್ಗಡೆ ಪಾಟ್ಸ್ ಎಲ್ಲ ಇಟ್ಟಿದ್ರು. ಆ ಪಾಟ್ಸ್ಗಳಿಗೆಲ್ಲ ವರ್ಲಿ ಚಿತ್ರಗಳನ್ನೆಲ್ಲ ಬಿಡಿಸಿದ್ರು. ಅವರೇ ಬಿಡಿಸಿರೋದು. ಎಷ್ಟು ನೀಟಾಗಿತ್ತು ನೋಡಿ, ಚೆನ್ನಾಗಿತ್ತು ನೋಡೋದಕ್ಕೆ. ಒಂಥರ ಖುಷಿ ಆಗ್ತಿತ್ತು ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ. ಇದು ನೋಡಿ ಫ್ರೆಂಡ್ಸ್, ಇದೆಲ್ಲ ಆಟಿಕೆಗಳು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ಇಂಥದನ್ನೆಲ್ಲ ಇಂಥದ್ರಲ್ಲೆಲ್ಲ ಮಕ್ಕಳೇ ಅಲ್ವಾ ಆಟ ಆಡೋದು. ಸೊ ಮಕ್ಕಳಿಗೇ ಇಷ್ಟ ಆಗೋದು. ನಮಗೂ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ ಅಂತಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ಮೈಸೂರು ಕಡೆಲ್ಲ ಹೋದಾಗ ಇಂಥದ್ದು ನೋಡೋಕೆ ತುಂಬಾ ಸಿಗುತ್ತೆ ಅಲ್ವಾ. ಈಗ ನೋಡಿ ನಮ್ಮ ಕರ್ನಾಟಕ ಚಿತ್ರಕಲಾ ಪರಿಷತ್ತಲ್ಲೂ ಇವ್ರು ಬಂದುಬಿಟ್ಟಿದ್ದಾರೆ, ಇವ್ರದ್ದು ಎಕ್ಸಿಬಿಷನ್ ಇಟ್ಟಿದ್ದಾರೆ ನೋಡಿ. ಇದು ಪಗಡೆ ಆಟಿಕೆಗಳೆಲ್ಲ ರಾಜರುಗಳೆಲ್ಲ ಆಟ ಆಡ್ತಿದ್ದಂಥದ್ದು ನೋಡಿ. ಇದು ಮಣ್ಣಿನಲ್ಲಿ ಮಾಡಿದ್ದಂಥದ್ದು, ಮಣ್ಣಿನಲ್ಲೇ ಎಲ್ಲನೂ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಾವು ಆವಾಗಲೇ ಹೇಳಿದ್ದಾರೆ, ನನ್ನ ಹ್ಯಾಂಡ್ಮೇಡ್ ಪೇಂಟಿಂಗ್ ಮಾಡಿದ್ದಾರೆ ಅಂತೇಳಿ. ಸೊ ಅದಕ್ಕೆ ಫ್ರೇಮ್ ಇರಲಿಲ್ಲ. ಇದು ವಿತ್ ಫ್ರೇಮ್, ಅದು ವಿತೌಟ್ ಫ್ರೇಮ್ ಆಗಿತ್ತು. ಇದು ವಿತ್ ಫ್ರೇಮ್, ಮನೇಲಿ ವಾಲಲ್ಲೆಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಈ ಬುಕ್ಸ್ ನೋಡಿ ಫ್ರೆಂಡ್ಸ್, ಈ ಬುಕ್ಸ್ ಇದು ಸ್ಪೆಷಲ್ ಏನಂತ ಹೇಳಿದರೆ, ನಾವು ನಾರ್ಮಲ್ ಬುಕ್ಗಳಿಗೆಲ್ಲ ಬೈಂಡ್ ಹಾಕ್ತೀವಿ. ಬಟ್ ಇದು ಏನಂತ ಹೇಳಿದರೆ ಇವರು ಬಟ್ಟೆಯಿಂದ ಬೈಂಡ್ ಮಾಡಿದರು. ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಬುಕ್ಸ್ ಇತ್ತು. ಬುಕ್ಸ್ ನೋಡಬೇಕಾದ್ರೆ ತಗೋಬೇಕಂತ ಅನಿಸ್ತಿತ್ತು. ತಗೊಂಡೋಗಿ ಆದರೂ ಏನು ಮಾಡೋದು ಫ್ರೆಂಡ್ಸ್, ಬೇಕಾದಷ್ಟು ಬುಕ್ಸ್ ಇದೆ. ಬುಕ್ಕಲ್ಲಿ ಬರೆಯೋಕ್ಕೇ ಟೈಮ್ ಇಲ್ಲ. ಇನ್ನು ಈ ಬುಕ್ ತಗೊಂಡೋಗಿ ನಾವು ಎಲ್ಲಿ ಬರೆಯೋದು ಅಲ್ವಾ, ನೀವೇ ಹೇಳಿ ನೋಡೋಣ. ಇದು ನೋಡಿ ಫ್ರೆಂಡ್ಸ್, ಇದೆಲ್ಲ ಪಾಟ್ಗಳಲ್ಲಿ ಮಂಡಲಗಳನ್ನೆಲ್ಲ ಬಿಡಿಸಿದ್ರು. ಎಷ್ಟು ಚೆನ್ನಾಗಿತ್ತು, ನೀಟಾಗಿ ಮಾಡಿದ್ರು. ಇದ್ರ ಒಳಗಡೆ ಬೇರೆ ಲೈಟ್ ಎಲ್ಲ ಹಾಕಿದ್ರು. ನೈಟ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಮನೆಗಳಲ್ಲಿ ಇಟ್ಟಾಗ ನೋಡಿ. ಮೇಲ್ಗಡೆ ಇದು ನೋಡಿ ಬ್ಯಾಗ್ ಶಾಪ್ ಅಂತ ಹೇಳಿದರೆ, ಬ್ಯಾಗ್ಗಳನ್ನೆಲ್ಲ ಕಂಡಾಗ ಹುಡುಗಿರಿಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ. ವೆರೈಟಿ ಬ್ಯಾಗ್ಗಳು, ಇದೆಲ್ಲ ಹ್ಯಾಂಡ್ ಮೇಡ್, ಅವರೇ ಕೈಲಿ ಮಾಡಿರೋದು ನೋಡಿ. ನಮ್ದಿಬ್ರದ್ದು ಸೆಲ್ಫಿ ಆಗ್ತಿದೆ ನೋಡಿ, ಸೆಲ್ಫಿ ಎಲ್ಲ ವಿಡಿಯೋ ಆಗ್ತಿದೆ ನೋಡಿ. ಇದರಲ್ಲೂ ನಮ್ಮದೊಂದು ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಬಂದಿರೋದು ಸ್ಲಿಪ್ಪರ್ ಹತ್ರ. ಸ್ಲಿಪ್ಪರ್ಸ್ ಅಂತೂ ಚೆನ್ನಾಗಿತ್ತು, ಅವರು ಹ್ಯಾಂಡಲ್ಲೇ ಮಾಡಿರುವಂಥದ್ದು. ತಗೊಳ್ಳೋಣ ಅಂತ ಅನಿಸ್ತು, ಬಟ್ ಬೇಡ ಅಂತ ಅನಿಸ್ತು. ಬಿಕಾಸ್ ಬೇಕಾದಷ್ಟಿದೆ, ಇದ್ದದನ್ನೇ ಹಾಕೋಕ್ಕೆ ಬಿಡ್ಸೋತಿಲ್ಲ, ಇನ್ನಿದ್ದನ್ನು ಯಾವಾಗ ಹಾಕೋದು. ಇದು ನೋಡಿ ಬ್ಯಾಗ್. ನೆಕ್ಸ್ಟ್ ಇನ್ನೊಂದು ಶಾಪ್ ಹತ್ರ ಬರಬೇಕಾದ್ರೂ ಬ್ಯಾಗ್ ಇತ್ತು, ಚೆನ್ನಾಗಿದೆ. ವೆರಿ ಕಾಸ್ಟ್ಲಿ ನೋಡಿ. ಕುರ್ತಾಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಆಫೀಸಿಗೆ ವೇರ್ ಮಾಡೋದಕ್ಕೆಲ್ಲ ಒಳ್ಳೆಯದು. ನಾವೊಂದು 2 ಸೆಟ್ ಕುರ್ತಾ ತೊಗೊಂಡ್ವಿ, ನಾನು ಮತ್ತು ನನ್ನ ಫ್ರೆಂಡು. ನೋಡಿ ಚೆನ್ನಾಗಿದೆ ಅಂತೇಳಿ. ಇದು ನೋಡಿ, ಇದು ಕ್ರಾಫ್ಟ್, ಅವ್ರ ಕೈಲಿ ಮಾಡಿರುವಂಥದ್ದು. ಜುಮ್ಕಗಳು, ಬಳೆಗಳು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಮ್ಯಾಚಿಂಗ್ ಫ್ರೆಂಡ್ಸ್, ನಮ್ಗೆ ಬೇಕಾದನ್ನು ತಗೊಳ್ಬೋದು ನೋಡಿ. ಸಿಲ್ವರ್ ಇದ್ದಿತ್ತು. ನೆಕ್ಸ್ಟ್ ಬಂದಿರೋದು ತಿಂಡಿ ಅಂತ ಹೇಳಿದರೆ ಗೊತ್ತಲ್ವ, ಅವನಂತೂ ನಮಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಿದ್ದ. ಸರಿಯಾಗಿ ದಬಾಯಿಸ್ಕೊಂಡ್ವಿ ನಾವು. ಇದೆಲ್ಲ ಅವರು ಮಾಡಿರೋದು ಹೋಮ್ ಮೇಡ್, ಎಲ್ಲ ನಮಗೆ ಟೇಸ್ಟಿಗೆ ಕೊಟ್ಟಿದ್ರು. ಇದು ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾಯಿದ್ರು. ತುಂಬ ಕಾಸ್ಟ್ಲಿ ಇತ್ತು, ಗ್ರಾಮಿಗೆ ಒಂದು 250-300 ಹೇಳ್ತಾಯಿದ್ರು, 1/4 kg. ಬಟ್ ಅವ್ನು ನಮಗೆ ಬಂದು ಎಲ್ಲ ಟೇಸ್ಟಿಗೆ ಕೊಟ್ಟಿದ್ದ. ಅಂದರೆ ಈಗ ಆ ಲೈನಲ್ಲಿ ನಾನು ಕೈ ಹಾಕಿದ್ದೀನಲ್ಲ, ಆ ಲೈನಲ್ಲಿ ಎಲ್ಲ ಸ್ವೀಟ್ ಬೀಡ ಇದ್ದಿದ್ದು, ಎಲ್ಲ ಚೆನ್ನಾಗಿತ್ತು ಟೇಸ್ಟು. ನಾವು ಟೇಸ್ಟ್ ಇಷ್ಟ ಆಗಿ 1-2 ತಗೊಂಡ್ವಿ ನೋಡಿ. ಅವನು ಯಾವ ಥರ ಟೇಸ್ಟಿಗೆ ಕೊಟ್ಟಿದ್ದ ಅಂತ. ತುಂಬ ಸ್ವೀಟೂ ಇತ್ತು, ಕೆಲವು ಖಾರದ್ದೂ ಇತ್ತು. ಆ ಕಡೆ ಎಲ್ಲ ಸ್ವಲ್ಪ ಖಾರದಿತ್ತು, ಚೆನ್ನಾಗಿತ್ತು. ಅವ್ರು ನಮ್ಮ ಜೊತೆ ಕೇಳ್ತಿದ್ರು ಯಾವುದು ಟೇಸ್ಟಿಗೆ ಕೊಡಲಿ, ಎಲ್ಲ ಟೇಸ್ಟ್ ಮಾಡಿ ಅಂತ. ಬಟ್ ನಮಗೆ ಸ್ವೀಟ್ ಬೀಡ ತಿಂದೆ ಸಾಕು ಅಂತ ಅನಿಸ್ತು. ಸೊ ಮತ್ತು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೇಳ್ಕೊಂಡ್ವಿ. ಎಲ್ಲ ಹೋಮ್ ಮೇಡ್ ಅಂತೆ. ಫಸ್ಟ್ 2nd ರೋದಲ್ಲಿರೋದೆಲ್ಲ ಅದು ಶಾಪಿಂದ ತಂದಿರೋದು. ನೆಕ್ಸ್ಟ್ 3rd ರೋ 4th 5th ರೋ ಎಲ್ಲ ಅವರೇ ಮಾಡಿರೋದು. ಸೊ ನೆಕ್ಸ್ಟ್ ಶಾಪಿಗೆ ಹೋದ್ವಿ. ಚಿಪ್ಸ್, ಹೋಮ್ ಮೇಡ್ ಚಿಪ್ಸ್. ಇವರಂತೂ ನಮಗೆ ಟೇಸ್ಟಿಗೆ ಕೊಟ್ಟಿರೋದು ನೋಡಿ. ಮೇಡಮ್ ಟೇಸ್ಟ್ ಮಾಡಿ ಅಂತ ಒಂದೊಂದೇ ಟೇಸ್ಟಿಗೆ ಕೊಡ್ತಿದ್ರು. ಆಲ್ಮೋಸ್ಟ್ ಶಾಪಲ್ಲಿರೋ ಪ್ಯಾಕೆಟ್ಸ್ ಎಲ್ಲ ಇತ್ತಲ್ವ, ಅದು ಎಲ್ಲ ವೆರೈಟಿ ಇದ್ದು ಒಂದೊಂದು ಟೇಸ್ಟಿಗೆ ಕೊಟ್ಟಿದ್ರು. ನಮಗೂ ತುಂಬ ಇಷ್ಟ ಆಯಿತು ಟೇಸ್ಟ್ ಎಲ್ಲ. ಅದಕ್ಕೆ ಒಂದು 2 ಪ್ಯಾಕೆಟ್ ಪರ್ಚೇಸ್ ಮಾಡಿದ್ವಿ. ಆಮೇಲೆ ಅವ್ರು ನಮ್ಮ ಜೊತೆ ಕೇಳಿದರು, ವಿಡಿಯೋ ಮಾಡ್ತಿದ್ನ ನೋಡಿ, ಯಾವುದು ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ, ಯಾವುದು ನಿಮ್ಮ ಚಾನಲ್ ನೇಮ್ ಅಂತೆಲ್ಲ ಕೇಳಿ ಸಬ್ಸ್ಕ್ರೈಬ್ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿ ಮಾತಾಡಿದರು. ನಮ್ಮದು ಸ್ವಲ್ಪ ಪ್ರಮೋಷನ್ ಕೊಡಿ ವಿಡಿಯೋದಲ್ಲಿ ಅಂತೆಲ್ಲ ಹೇಳಿದರು. ಮತ್ತು ಟೇಸ್ಟಿಗೆ ಇನ್ನೂ ಕೊಡ್ತಾಯಿದ್ರು. ನಾನು ಹೇಳಿದೆ ಸಾಕು ಸರ್, 1-2 ಪ್ಯಾಕೆಟ್ ಹಾಕಿಬಿಡಿ, ಸಾಕು ಅಂತೇಳಿ ಆ ಒಂದು ಪ್ಯಾಕೆಟ್ ನೋಡಿ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ, ಆ ಒಂದು ಪ್ಯಾಕೆಟ್ ತಗೊಂಡು ನೆಕ್ಸ್ಟ್ ಲೈನಿಗೆ ಹೋದ್ವಿ. ಇದಿಷ್ಟು ಎಕ್ಸಿಬಿಷನ್, ಇದು ಬಜಾರ್ ಆಗಿತ್ತು. ನೆಕ್ಸ್ಟ್ ಹೋದ್ವಿ ಚಿತ್ರಕಲಾ ಮಂದಿರಕ್ಕೆ.
ಹೊರ್ಗಡೆನೆ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಎಲ್ಲ ಇತ್ತು. ಒಳಗಡೆ ಅಂತೂ ಹೋದಾಗ ಒಂದೊಂದು ಫೋಟೋ ಫ್ರೇಮನ್ನು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು ಸ್ಟೋರಿನ. ಅಷ್ಟು ಚೆನ್ನಾಗಿತ್ತು. ನಾವು ಹೋಗೋ ಟೈಮಲ್ಲೇ ಕಾಂಪಿಟೇಷನ್ಸ್ ನಡೀತಾ ಇತ್ತು. ತುಂಬ ಜನ ಆರ್ಟಿಸ್ಟ್ಗಳು ಬಂದು ಆರ್ಟ್ ಮಾಡಿ ಎಲ್ಲ ವಾಲಲ್ಲಿ ಹಾಕಿದ್ರು. ನೋಡೋಕ್ಕಂತೂ ತುಂಬ ಅಟ್ರಾಕ್ಟ್ ಆಗಿತ್ತು. ನೋಡಿ ಇದು ನೋಡಿ, ನನಗಂತೂ ತುಂಬ ಇಷ್ಟ ಆಗಿತ್ತು. ಇದು ಕಪಲ್ಸ್ ಇದು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಒಂದು ಫೋಟೋದಲ್ಲಿ. ಆಮೇಲೆ ಅಂತೂ ಇಲ್ಲೆಲ್ಲ ನೋಡಿ ಸ್ಕೈ ಇದೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಒಂದೊಂದು ಚಿತ್ರನೂ ಒಂದೊಂದು ಸ್ಟೋರಿನ ಹೇಳುತ್ತೆ. ಹಾಗೆ ಅಲ್ಲಿ ಆನ್ ದಿ ಸ್ಪಾಟ್ ಪೇಂಟಿಂಗ್ ಮಾಡ್ತಾಯಿದ್ರು. ಅರ್ಧ ಗಂಟೆಯಲ್ಲೇ ಮಾಡಿ ಕೊಡ್ತಾಯಿದ್ರು. ಆಮೇಲೆ ಅಲ್ಲಿ ಡೊಳ್ಳು ಕುಣಿತ ಆಗ್ತಾಯಿತ್ತು. ನನಗಂತೂ ಆಸೆ ಆಗ್ತಿತ್ತು ಈ ಹುಡುಗ ಕುಣಿಯೋದನ್ನ ನೋಡಿಯೇ ಕಣ್ತುಂಬಿಸ್ಕೊಂಡು ನಾನೊಂದು ಫೋಟೋ ತಗೊಂಡು ಬಂದೆ. ನೋಡಿ ಯಾವ ಥರ ಕುಣಿತವನೆ ಅಂತ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಅಂತೂ ಸಖತ್ ಮಾಡ್ದ. ಕುಂದ 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 ಅವನಿಗೆ ಸುಸ್ತಾಯಿತು. ನಾವು ಹೋಗಿದ್ದು ಸಂಡೇ ಬೇರೆ, ತುಂಬ ಜನ ಬಂದಿದ್ದರು. ಈ ಎಕ್ಸಿಬಿಷನ್ 25 ಸೆಪ್ಟೆಂಬರ್ 1 ತಾರೀಕು ತನಕ ಮಾತ್ರ. ಇಲ್ಲಿ ಯಾವುದೇ ಥರದ ಎಂಟ್ರಿ ಫೀಸ್ ಇಲ್ಲ. ನೀವು ಒಂದು ಸರ್ತಿ ವಿಸಿಟ್ ಮಾಡಿ. ಆಮೇಲೆ ಕ್ಯಾಂಟೀನಿಗೆ ಹೋಗಿ ಬಿಸಿ ಬಿಸಿ ಕಾಫಿ ತಗೊಂಡು ಬಂದು ಕುಡ್ಕೊಂಡು ಮಂಗಳೂರು ಸೈಡ್ ಬಜ್ಜಿ ಅಂತ ಹೇಳಿದರು. ನೋಡಿದರೆ ಇದು ನಮ್ಮ ಸೈಡ್ ಗೋಲಿ ಬಜ್ಜಿ ಅಂತ ಹೇಳ್ತಾರೆ. ಚೆನ್ನಾಗಿತ್ತು, ಪರವಾಗಿಲ್ಲ. ಆದರೂ ಸ್ವಲ್ಪ ಟೇಸ್ಟ್ ಒಂಥರ ಇತ್ತು. ಇದಿಷ್ಟು ನಮ್ಮದು ಖುಷಿಯ ದಿನವಾಗಿತ್ತು. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹೀಗೇ ಸಪೋರ್ಟ್ ಮಾಡಿ.